ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲ್ಯಾಪ್ಟಾಪ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ವಿದ್ಯಾವತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆನ್ನೆ ನನ್ನ ಫ್ರೆಂಡ್ ಮನೇಲಿ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರಾಯ್ತಾ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮೊಸಪ್ಪು ಥರನೇ ಆದರೆ ತುಂಬ ಚೆನ್ನಾಗಿತ್ತು. ಬರೀ ಸಬ್ಬಕ್ಕಿ ಸೊಪ್ಪಲ್ಲಿ ನಂಗೆ ತುಂಬ ಇಷ್ಟ ಆಗೋಯಿತು. ನಾಳೆ ನಾನು ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬಿಟ್ಟು ಬಂದಿದ್ದೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಮೊಸಪ್ಪು ಮಾಡ್ತೀನಿ, ಸಬ್ಬಕ್ಕಿ ಸೊಪ್ಪು ತೊಗೊಬನ್ನಿ ಅಂತ ಅಂದಿದ್ದೆ. ನಾನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಸುಹಾಸ್ನ ಸ್ಕೂಲಿಂದ ಬಿಟ್ಟು ನಂಗೊಂಚೂರು ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸೊಪ್ಪು ತಂದು ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು. ನಾನು ನೋಡಿದ್ರೆ ಪಾಲಕ್ಕು ಮೆಂತ್ಯ ಇದೆಲ್ಲ ತೊಗೊಂಬಂದ್ಬಿಟ್ಟಿದ್ದಾರೆ ಸಬ್ಬಕ್ಕಿ ಜೊತೆಗೆ. ಬರೀ ಸಬ್ಬಕ್ಕಿ ಹಾಕಿ ಸಾಂಬಾರು ಮಾಡಿದ್ರೆ ಆ ಸೊಪ್ಪೆಲ್ಲ ಚೆನ್ನಾಗಿರಲ್ಲ. ಸೊಪ್ಪು ಸಾಂಬಾರು ಯಾವತ್ತೂ ಫ್ರೆಶ್ ಆಗಿದ್ದಾಗ ಮಾಡಿದ್ರೇ ಚೆನ್ನಾಗಿರುತ್ತಲ್ವ. ಹಂಗಾಗಿ ಸರಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಮೂಲಿಗೆ ಮೊಸಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಈ ಥರ ನಾನು ಕ್ಲೀನ್ ಮಾಡಿ ಇಟ್ಕೊಂಡೆ. ಇನ್ನು ಸೊಪ್ಪು ತೊಳೆಯೋಣ ಅಂತ ಹೋಗ್ತೀನಿ, ನೀರೇ ಬರ್ತಾ ಇರಲಿಲ್ಲ. ಒಂದೊಂದು ಟೈಮ್ ಈ ಥರ ಆಗ್ಬಿಟ್ಟಿರುತ್ತೆ. ನನಗಂತೂ ಸೊಪ್ಪು ತೊಳಿಬೇಕಂದ್ರೆ ನೀರು ಬರ್ತಾ ಇರಬೇಕು. ಒಂದು 3-4 ಟೈಮು ಚೆನ್ನಾಗಿ ಮಣ್ಣೆಲ್ಲ ಹೋಗೋ ಥರ ವಾಶ್ ಮಾಡ್ಕೊಬೋದು. ಬಟ್ ನೀರು ಬರ್ತಾ ಇರಲಿಲ್ಲ. ಇನ್ನು ನೀರು ಬರೋವರೆಗೂ ವೆಯ್ಟ್ ಮಾಡಿದ್ರೆ ಅಡುಗೆ ಮಾಡೋದಕ್ಕಾಗಲ್ಲ. ಮಕ್ಳಿಗೆ ಮಧ್ಯಾಹ್ನಕ್ಕೆ ಸಾಂಬಾರು ಬೇಕಿತ್ತು, ಸ್ಕೂಲಿಂದ ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕಿತ್ತು. ಹಾಗಾಗಿ ಡ್ರಮ್ಮಿಂದನೇ ನೀರು ತಂದು ವಾಶ್ ಮಾಡಿಕೊಂಡೆ. ಇನ್ನು ಈ ಕಡೆ ತುಳಸಿ ಕೂಡ ನೀರು ಹಾಕ್ತೆ. ಆ ಒಂದು ಕೆಲಸದ ಜೊತೆಗೆ ಆ ಒಂದು ಕೆಲಸನೂ ಆಗಿಬಿಡ್ಲಿ ಅಂತ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಗಿಡ ಬಾಡೋಗ್ತಾ ಇದೆ ಅಂತ ಅನ್ನಿಸ್ದಾಗ ಚೆನ್ನಾಗಿರ್ಬೇಕಲ್ಲ, ತುಂಬ ಚೆನ್ನಾಗಿ ಬರ್ತಿದೆ ಈ ಸಾರಿ ತುಳಸಿ ಗಿಡ. ಹಂಗಾಗಿ ಸ್ವಲ್ಪ ನೀರು ಹಾಕ್ತಾ ಇರ್ತೀನಿ. ಅದಕ್ಕೆ ಅಂತಲೇ ಒಂದು ವಾಟರ್ ಬಾಟ್ಲನ್ನ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಜ್ಞಾಪನ ಬಂದಾಗ ನಾನಾಗಲಿ ಮಕ್ಕಳಾಗಲಿ ನೀರನ್ನ ಹಾಕ್ತಾ ಇರ್ತೀವಿ. ಇನ್ನು ಈ ಕಡೆ ಸ್ವಲ್ಪ ನಾಳೆ ಪೊಡುಗೆ ಅಂತ ನೆನೆಸಿಡ್ತಾ ಇದ್ದೀನಿ. ಈ ಒಂದು ಲೋಟದಲ್ಲಿ 2 ಲೋಟ ಡಿಪೋ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧದಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನ ಕಾಳಲ್ಲ, ಉದ್ದಿನ ಬೇಳೆ. ಹಾಗೆ 1/4 ಲೋಟದಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಇದಿಷ್ಟನ್ನು ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ನೆನೆಯೋದಕ್ಕೆ ಇಡ್ತೀನಿ. ನಾನು ಅವರ್ಗಿವರೆಲ್ಲ ಲೆಕ್ಕ ಹಾಕಲ್ಲ. ಇವಾಗ ಒಂದು 12 ಗಂಟೆ ಹತ್ತತ್ರನೇ ಆಗ್ಬಿಟ್ಟಿತ್ತು ನಾನು ನೆನೆಸಿದಾಗ. ಒಂದು ಸಂಜೆ 6 ಗಂಟೆ ಗಂಟ ನೆನೆಸ್ತೀನಿ, ಆಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಇನ್ನು ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಏನು ಮಾಡಿದ್ದೀನಿ, ನಾನು ಯಾವಾಗಲೂ ನೀರನ್ನ ಒಂದು ಬಿನ್ಗೆ ನಾನು ಮನೇಲಿ ಅಡುಗೆ ಮನೆಗೆ ಅಂತಲೇ ಹಿಡಿದಿಟ್ಕೊಂಡಿರ್ತೀನಿ. ನೀರು ಅವಾಗವಾಗ ಪ್ರಾಬ್ಲಮ್ ಆಗ್ತಾ ಇರುತ್ತಲ್ವ. ಸೊ ಹಂಗಾಗಿ ನೀರು ಯೂಸ್ ಮಾಡಿಬಿಟ್ಟಿದ್ದೀನಿ, ಇಟ್ಕೊಳ್ಳೋದನ್ನ ಮರ್ತೇ ಹೋಗ್ಬಿಟ್ಟಿದ್ದೀನಿ. ನೀರು ಹಿಡಿದಿಟ್ಕೊಂಡಿರಲಿಲ್ಲ. ಬಿನ್ಗೆ ನೋಡಿದ್ರೆ ಖಾಲಿನೇ ಇದೆ. ಹೆಂಗಪ್ಪ ಅಡುಗೆ ಮಾಡೋದು ಅಂತ ಅನ್ನಿಸ್ಬಿಡ್ತು. ಇನ್ನು ಸಾಂಬಾರು ಕೂಡ ಮಾಡಲೇಬೇಕಾಗಿತ್ತು. ಲಾಸ್ಟಿಗೆ ಅಂದ್ಕೊಂಡೆ ಮೊಸರು ತಂದುಬಿಟ್ಟು ಮಕ್ಳಿಗೆ ಅಡ್ಜಸ್ಟ್ ಮಾಡಿಬಿಡೋಣ ಅಂತ. ಆಮೇಲೆ ಇನ್ನೊಂದು ಸರಿಗೆ ಬೇಡ, ಏನು ಮೊಸರು ಯಾವಾಗ್ಲೂ ಅಂತ ಅಂದ್ಬಿಟ್ಟು ಸಾಂಬಾರೇ ಮಾಡೋಣ ಅಂತ ಕುಡಿಯೋ ನೀರಿತ್ತು, ಅದೇ ನೀರನ್ನೇ ಯೂಸ್ ಮಾಡಿಕೊಂಡು ಅಡುಗೆನ ಮಾಡಿಕೊಂಡೆ. ಇನ್ನು ಈ ಕಡೆ ನಾನು ಇವತ್ತು ಮೊಸಪ್ಪು ಸಾಂಬಾರು ಮಾಡೋದಕ್ಕೆ 1 ಲೋಟ ಊರಿಂದು ಬೇಳೆನ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೆ. ಇನ್ನು ಆ ಬೇಳೆ ಜೊತೆಗೆ ಕಟ್ ಮಾಡಿರುವಂಥ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಚಕೋತ ಸೊಪ್ಪು ಈ ಸೊಪ್ಪುಗಳ್ನ ಹಾಕ್ಕೊಂಡು ಕಟ್ ಮಾಡಿರುವ 2 ಈರುಳ್ಳಿ, 2 ಟೊಮೆಟೊ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ, ಹಸಿಮೆಣ್ಸಿನ್ಕಾಯಿ ಬೇಕಂದ್ರೂ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಒಳ್ಳೆಯದಲ್ಲ ಅಂತ ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಂಡು ಒಂದು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿದ್ದೀನಿ, ಅದೊಂಚೂರು ಬೇಯೋ ಅಷ್ಟಕ್ಕೆ ಸ್ವಲ್ಪ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇನ್ನು ಈ ಕಡೆ ಈರುಳ್ಳಿ ಬುಟ್ಟಿ ಕ್ಲೀನ್ ಮಾಡೋದಿತ್ತು. ಇನ್ನು ಈ ಕೆಲಸ ಎಲ್ಲ ನನ್ನ ಮಗನೇ ಮಾಡಿಕೊಡ್ತಾನೆ. ಯಾವಾಗಲೂ ಅಷ್ಟೇ, ತೊಗೊಂಬಂದ್ರೆ ಅವನೇ ಎಲ್ಲ ಜೋಣಿಸ್ತಾನೆ. ನಾನು ನೆನ್ನೆ ಜೋಣಿಸ್ತಾ ಇದ್ದ, ಬೇಡ ಬಿಡು ನಾನು ಹೆಂಗಿದ್ರು ಅದನ್ನ ಕ್ಲೀನ್ ಮಾಡಬೇಕು, ನಾನೇ ನಾಳೆ ಕ್ಲೀನ್ ಮಾಡಿ ಹಾಕ್ಕೊಳ್ತೀನಿ ಅಂತ ಅಂದಿದ್ದೆ. ಆದರೆ ನಾನು ಅಂದ್ಕೊಂಡೆ ಎಲ್ಲ ವಾಶ್ ಮಾಡಬೇಕು ಅಂತ. ಆಮೇಲೆ ಅನ್ನಿಸ್ತು ಇನ್ನೊಂದು 15 ದಿನ ಬಿಟ್ಟರೆ ಎಲ್ಲ ಹಬ್ಬಕ್ಕೆ ಕ್ಲೀನ್ ಮಾಡೋದಿದೆ ಒಟ್ಟಿಗೆ, ಆವಾಗಲೇ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಹಾಗೆ ಪೇಪರ್ ಚೇಂಜ್ ಮಾಡಿ ಕ್ಲೀನ್ ಮಾಡಿಕೊಂಡೆ. ಇನ್ನು ಇಷ್ಟು ಮಾಡ್ತಿದ್ದಂಗೆ ಇವತ್ತು ತುಂಬ ಕೆಲಸ ಮಾಡೋದ್ನೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ಬಿಡ್ತು. ಕೈ ಕಾಲೆಲ್ಲ ಸುಸ್ತು ಅನ್ನಿಸ್ಬಿಡ್ತು. ಹೊಟ್ಟೆ ಹಸಿವಿಗೆ ಕೆಲಸ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸರಿ ಮನೆಯೆಲ್ಲ ಆಮೇಲೆ ಕ್ಲೀನ್ ಮಾಡೋಣ, ನಾನು ಫಸ್ಟು ಊಟ ಮಾಡಬೇಕು ಅಂತ ಊಟ ಮಾಡ್ತಾಯಿದ್ದೀನಿ. ಇನ್ನು ಬೆಳಿಗ್ಗೆ ನಾನು ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡಿದ್ದೆ, ಅದೇ ರೈಸ್ ಉಳ್ಕೊಂಡಿತ್ತು. ಅದಕ್ಕೆ ನೆನ್ನೆದು ಟೊಮೆಟೊ ರಸಮ್ ಮಾಡಿದ್ದೆ, ಆ ರಸಮ್ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಈ ಒಂದು ರಸಮ್ಗೆ ಒಂಚೂರು ತುಪ್ಪ ಹಾಕ್ಕೊಂಡು ಅನ್ನ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಮನೆಯವ್ರು ಅಂತಾಯಿದ್ರು, ಯಾವ ಥರ ಟ್ರೈ ಮಾಡಿದೆ ರಸಮು, ತುಂಬ ಚೆನ್ನಾಗಿದೆ, ಟೇಸ್ಟ್ ಸಕ್ಕತ್ತಾಗಿದೆ ರಸಮು ಅಂತ. ಈ ಒಂದು ಮೊಸಪ್ಪು ಸಾಂಬಾರನ್ನ ರಾತ್ರಿ ಊಟಕ್ಕೆ ಮುದ್ದೆಗೆ ಮಾತ್ರ ಹಾಕ್ಕೊಂಡು ರೈಸ್ಗೆಲ್ಲ ರಸಮ್ ಹಾಕ್ಕೊಂಡಿನೇ ಊಟ ಮಾಡಿದ್ರು. ಇನ್ನು ಮೊಸಪ್ಪು ಸಾಂಬಾರಿಗೆ ಸೊಪ್ಪನ್ನ ಚೆನ್ನಾಗಿ ಮಸ್ತು ಅದಕ್ಕೆ ಬಸ್ದಿಟ್ಕೊಂಡಿದ್ನಲ್ಲ ಆ ನೀರನ್ನು ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಅಷ್ಟರಲ್ಲಿ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ದೇವ್ರಿಗೆ ಪೂಜೆ ಕೂಡ ಮಾಡಿದೆ. ಇನ್ನು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೇಲೆಲ್ಲ ಧೂಪ ಹಾಕಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಅನ್ಬೋದು. ನಾನು ಯಾವಾಗನ ವಾರ ಮಾಡಿದಾಗ ಮಾತ್ರನೇ ಧೂಪ ಹಾಕ್ತೀನಲ್ವ, ಅದು ತುಂಬ ಚೆನ್ನಾಗಾಯಿತು ಅಂತಲೇ ಅನ್ನಿಸ್ತು.
ಇನ್ನು ಈ ಕಡೆ ಸ್ವಲ್ಪ ಸಾಂಬಾರ್ಗೆ ಒಗ್ಗರಣೆ ಹಾಕಿಟ್ಬಿಡೋಣ ಅಂತ ಅಂದ್ಕೊಂಡು ಅದನ್ನು ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಒಂಚೂರು ಸಾಂಬಾರು ಪುಡಿನ ಹಾಕಿ ಒಂಚೂರು ಫ್ರೈ ಮಾಡಿಕೊಂಡು ಅದಕ್ಕೆ ಮಸ್ತಿ ಇಟ್ಕೊಂಡಿದ್ನಲ್ವ ಆ ಒಂದು ಸೊಪ್ಪನ್ನೆಲ್ಲನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಮ್ಗೆ ಯಾವ ಅದಕ್ಕೆ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಬೇಯೋದಕ್ಕೆ ಬಿಟ್ಟರೆ ಒಂದು ಸಾಂಬಾರು ರೆಡಿ ಆಗಿಬಿಡುತ್ತೆ. ಇನ್ನು ಈ ನಡುವೆ ಉಪ್ಪು ಖಾರ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೇಲಿ. ಯಾಕಂದರೆ ಸ್ವಲ್ಪ ಖಾರ ಆದರೆ ಸಾಕು, ನನ್ನ ಮಗಳು ತಿನ್ನಲ್ಲ. ಇನ್ನು ಉಪ್ಪು ಅಷ್ಟು ಒಳ್ಳೆಯದಲ್ಲ ಅಂದ್ಬಿಟ್ಟು ನಾನು ಕಮ್ಮಿ ಮಾಡ್ತಾಯಿದ್ದೀನಿ. ಇನ್ನು ಈ ಒಂದು ಸಾಂಬಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಸೊ ಅದು ಒಳ್ಳೆಯದು ಕಾಯಿನ ತಿಂದಷ್ಟು ಅಂತ ಅಂದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿನ ಲಾಸ್ಟಲ್ಲಿ ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಈ ಕಡೆ ಸಾಂಬಾರು ಕುದಿಯೋ ಅಷ್ಟರಲ್ಲಿ ನಾನು ಕೂಡ ಕಾಫಿ ಮಾಡ್ಕೊತಾ ಇದ್ದೀನಿ. ಒಂದೊಂದು ಟೈಮ್ ಕಾಫಿ ಕುಡಿಬೇಕು ಅನಿಸುತ್ತೆ, ಕೆಲವೊಂದು ಟೈಮ್ ಕುಡಿಬಾರ್ದು ಅಂತ ಮನ್ಸು ಮಾಡಿರ್ತೀನಿ. ಸ್ವಲ್ಪ ಜಾಸ್ತಿನೇ ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅಭ್ಯಾಸನ ಚೇಂಜ್ ಮಾಡ್ಕೊಬೇಕು. ಇನ್ನು ಈ ಕಡೆ ಕಾಫಿಗೆ ನಾನು ಪೂಜೆ ಮಾಡಿದ್ನಲ್ಲ, ಎಷ್ಟು ಚೆನ್ನಾಗಿತ್ತು ಮನೆಯೆಲ್ಲ ಅಂದರೆ ಆ ಒಂದು ಸಾಂಬ್ರಾಣಿ ತುಂಬಿಕೊಂಡು ನನಗೇನೋ ಒಂಥರ ಫೀಲ್ ತುಂಬ ಚೆನ್ನಾಗಿತ್ತು. ಕೆಲಸ ಎಷ್ಟು ಮಾಡಿದೆ ಅಂದರೆ ಇವತ್ತು ಅಷ್ಟು ಕೆಲಸ ಮಾಡಿದ್ದೀನಿ ಅಂತಲೇ ಅನ್ಬೋದು. ನನಗೆ ಆಶ್ಚರ್ಯ, ಎಷ್ಟೋ ದಿನ ಆಗ್ಬಿಟ್ಟಿತ್ತು ನಾನು ಈ ಥರ ಕೆಲಸ ಮಾಡಿ. ತುಂಬ ಚೆನ್ನಾಗೋಯ್ತು ಇವತ್ತಿನ ದಿನ ಅಂತ ಅನ್ಬೋದು. ಇನ್ನು ಈ ಕಡೆ ನಾನು ಪಡ್ಡುಗೆ ನೆನೆಸಿಟ್ಟಿದ್ನಲ್ವ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಈ ಥರ ಎಲ್ಲ ಗ್ರೈಂಡ್ ಮಾಡಬೇಡ, ಹೋಗಿ ಮಿಲ್ಲಲ್ಲಿ ಹಾಕಿಸ್ಕೊಂಡು ಬಾ ಅಂತಾರೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಸ್ಟವ್ ಇರೋ ಹತ್ರನೇ ನಾನು ಕಲೆಕ್ಷನ್ ಕೊಟ್ಕೊಬೇಕು. ಒಂದು ಟೈಮ್ ಹಿಂಗೆ ಮಸಾಲ ಏನೋ ರುಬ್ತಾ ಹಂಗೆ ಬಿಟ್ಬಿಟ್ಟಿದ್ದೀನಿ. ಅಂದರೆ ಮಸಾಲ ರುಬ್ತಾ ವೈರ್ ಹಾಕ್ಕೊಂಡಿದ್ದೀನಿ. ಅದು ಸ್ಟವ್ವು ಪಾತ್ರೆದು ಬಿಸಿ ತಾಕಿನೇ ವೈರು ಸುಟ್ಟೋಗ್ಬಿಟ್ಟಿತ್ತು. ನನ್ನ ಪುಣ್ಯ ಗೊತ್ತಾಗಲಿಲ್ಲ. ಬರೀ ಅದು ಬ್ಲ್ಯಾಕ್ ವೈರ್ ಇರುತ್ತಲ್ಲ ಅದು ಮಾತ್ರ ಕಂತೋಗ್ಬಿಟ್ಟಿತ್ತು. ಒಳಗಡೆ ವೈರೆಲ್ಲ ಸುಟ್ಟೋಗಿ ಏನಾಗ್ಬಿಡ್ತಾಯಿತ್ತು ಅಂತ ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು. ಹಂಗಾಗಿ ನಮ್ಮ ಮನೆಯವ್ರು ಯಾಮಾರಬೇಡ, ಸರಿ ನೀನು ಹೋಗಿ ಮಿಲ್ಲಲ್ಲಿ ಹಾಕಿಸ್ಕೊಂಡು ಬಾ, ಇಲ್ಲಿ ಮನೇಲಿ ರುಬ್ಬೇಡ ಅಂತಲೇ ಅಂತಾರೆ. ಆದರೆ ಸ್ವಲ್ಪನೇ ಪಡ್ಡುಗೆ ನೆನೆಸಿದ್ನಲ್ಲ, ಸೊ ಹಂಗಾಗಿ ನಾನಿವತ್ತು ಇದನ್ನು ಮನೇಲಿನೇ ರುಬ್ಕೊಂಡೆ. ಹುಷಾರಾಗಿ ಅದನ್ನೇ ಕೇರ್ ತೊಗೊಂಡು ಸ್ವಲ್ಪ ಸ್ಟವಲ್ಲಿ ಆ ಕಡೆ ಇಟ್ಟು ಹಿಂಗೊಂಥರ ಕಲೆಕ್ಷನ್ ಸ್ವಲ್ಪ ವೈರ್ನ ಸ್ಪ್ರೆಡ್ ಮಾಡಿ ಮಾಡ್ಕೊಂಡಿದ್ದೆ. ಇನ್ನು ಪಡ್ಡುಗೆಲ್ಲ ರುಬ್ಬಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ತುಂಬ ಹೊತ್ತು ಒಂದು 2 ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದೀನಿ. ಯಾಕೆ ಗೊತ್ತಾ, ಅದು ಗಾಳಿ ಹೋಗಬಾರ್ದು. ಗಾಳಿ ಹೋಗಿಲ್ಲ ಅಂದರೆ ದೋಸೆಗೆ ಆಗಲಿ, ಪಡ್ಡುಗೆ ಆಗಲಿ, ಇಡ್ಲಿಗೆ ಆಗಲಿ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ನಾವು ಪಾತ್ರೆಲಿ ಹಾಕಿ ಇಕ್ಕಿದ್ರೆ ಹೆಂಗೆ ಪ್ಲೇಟ್ ಮುಚ್ಚಿದ್ರೂ ಗಾಳಿ ಹೋದಂಗೆ ಆಗುತ್ತೆ, ಬೇಗ ಉಪ್ಪು ಬರಲ್ಲ. ಸೊ ಹಂಗಾಗಿ ನಾನು ಈ ಥರ ಕುಕ್ಕರಲ್ಲಿ ಹಾಕಿ ಇಡ್ತೀನಿ. ತುಂಬ ಚೆನ್ನಾಗಿ ಕುಕ್ಕರ್ ಫುಲ್ಲು ಉಬ್ಬಿ ಬರುತ್ತೆ. ನಾನು ನಾಳೆ ತೋರಿಸ್ತೀನಿ ವ್ಲಾಗಲ್ಲಿ ಹೇಗೆ ಬಂದಿದೆ ಅಂತ. ಇನ್ನು ಈ ಕಡೆ ನೀರು ಕೂಡ ಬರ್ತಾಯಿತ್ತಾ, ಇನ್ನು ಬಿಟ್ಟರೆ ನೀರಿರಲ್ಲ ಅಂತ ಅಂದ್ಬಿಟ್ಟು ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಕಿಚನಲ್ಲಿ ಪಾತ್ರೆ ತೊಳೆದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಂಥ ನನ್ನ ಮಕ್ಕಳು ಕೂಡ ಬಂದರು. ಬಂದ ತಕ್ಷಣ ನನ್ನ ಮಗ ಹೊಟ್ಟೆ ಹಸಿತಾ ಇದೆ, ಬೇಗ ಬೇಗ ಅಡುಗೆ ಊಟ ಮಾಡಬೇಕು ಅಮ್ಮ, ಹೊಟ್ಟೆ ಹಸಿತಾ ಇದೆ ಅಂತ ಇದ್ದ. ಏನಂತಂದರೆ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಬಿಟ್ಟು ಅವರು ಕೂಡ ವಾಕಿಂಗ್ ಹೋಗಿರ್ತಾರಲ್ಲ, ಅವನಿಗೆ ಸ್ವಲ್ಪ ಹಸಿವು ಆಗ್ತಿತ್ತಂತೆ. ಹಂಗಾಗಿ ಬಂದ ತಕ್ಷಣ ಊಟ ಕೇಳ್ದ ಇವತ್ತು. ನಾನು ಈ ಕಡೆ ಸಾಂಬಾರು ಕುದೀತಾ ಇತ್ತು, ಇನ್ನೊಂದು ಕಡೆ ಬೋಂಡಕ್ಕೆ ಹಿಟ್ಟು ಕಲಸಿಟ್ಬಿಟ್ಟು ಮುದ್ದೆ ಕೂಡ ಮಾಡಿಕೊಂಡೆ. ಈ ಒಂದು ಮಸಾಲೆ ಸಾಂಬಾರಿಗೆ ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಮುದ್ದೆ ಕೂಡ ಮಾಡ್ಕೊಂಡು ಇನ್ನು ನಂಚ್ಕೊಳ್ಳೋಕ್ಕೆ ಅಂತ ಒಂದೇ ಒಂದು ಬಾಳೆಕಾಯಿ ಇತ್ತು, ಅದನ್ನು ಹಾಕಿ ಬಜ್ಜಿ ಕೂಡ ಮಾಡ್ಕೊತಾ ಇದ್ದೀನಿ. ಫಸ್ಟೆಲ್ಲ ಬಜ್ಜಿ ಬೋಂಡ ಅಂತ ತುಂಬ ಮಾಡ್ತಾಯಿದ್ದೆ, ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಆದರೆ ಒಂದು ಬಾಳೆಕಾಯಿ ಇತ್ತು, ಮಕ್ಕಳು ಕೂಡ ಕೇಳ್ತಾಯಿದ್ರು, ತುಂಬ ದಿನ ಆಗಿಬಿಟ್ಟಿತ್ತು ಬಜ್ಜಿ ಮಾಡ್ಕೊಡಮ್ಮ ಅಂತ. ಹಂಗಾಗಿ ಬಜ್ಜಿ ಮಾಡ್ತಾಯಿದ್ದೆ. ಇನ್ನು ಈ ಒಂದು ಬಜ್ಜಿ ಮಾಡೋದಕ್ಕೆ ನಾನು ಸೋಡಾ ಹಾಕೋದಿಲ್ಲ, ನಮ್ಮ ಮನೆಯವ್ರಿಗೆ ಸೋಡಾ ಹಾಕಬೇಕು. ಸೋಡಾ ಹಾಕಿದ್ರೆ ಒಂಥರ ಕ್ರಿಸ್ಪಿ ಜಾಸ್ತಿ ಒಂಥರ ಚೆನ್ನಾಗಿರುತ್ತೆ. ಬಟ್ ನನಗೆ ಸೋಡಾ ಹಾಕೋದು ಅಷ್ಟು ಒಳ್ಳೆಯದಲ್ಲ ಅಂತ ನಾನು ಸೋಡಾ ಯೂಸ್ ಮಾಡಲ್ಲ. ಅದ್ರ ಬದಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಏನೂ ಮಾಡೋಕ್ಕಾಗಲ್ಲ, ಎಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ, ರುಚಿ ನೋಡೋದಕ್ಕೆ ಹೋಗಬಾರ್ದು. ಆ ಥರ ನಾನು ಇವಾಗ ಥಿಂಕ್ ಮಾಡ್ತಾ ಇರೋದು. ಇನ್ನು ಒಂದು ಸೊಪ್ಪು ಸಾಂಬಾರಿಗೆ ಯಾಕೋ ಗೊತ್ತಿಲ್ಲ ಉಪ್ಪಿನಕಾಯಿ ಬೇಕು ಅನ್ನಿಸ್ತು, ಎಲ್ಲಿಂದ ತರೋದು ಅಂತ ಅಂದ್ಕೊಂಡೆ. ಆಮೇಲೆ ಆಂಟಿ ಮನೇಲಿ ಇಸ್ಕೊಂಬ ಉಸುವ ಅಂದ್ಬಿಟ್ಟು ನನ್ನ ಮಗನ ಕಳಿಸಿದ್ದೆ, ತೊಗೊಂಡು ಬಂದಿದ್ದಾನೆ. ಅದಕ್ಕೆ ಆಂಟಿ ಕೂಡ ಬಂದ್ಬಿಟ್ಟು ಹೇಳ್ತಾಯಿದ್ರು, ನೀನೇನು ಪ್ರೆಗ್ನೆಂಟ್ ಬಸ್ಕೊಂಡಂಗೆ ಅಲ್ಲ, ಬಸ್ರಿ ಬಸ್ಕೊಂಡಂಗೆ ಉಪ್ಪಿನಕಾಯಿ ಬಸ್ಕೊಂಡಿದ್ಯಾ ಸೊಪ್ಪು ಸಾಂಬಾರು ಅಂತನಾ ಅಂತ ಅಂದರು. ಹ್ಞೂ ಆಂಟಿ, ಯಾಕೋ ತಿನ್ಬೇಕು ಅನ್ನಿಸ್ತು ಅಂತ ಅಂದ್ಬಿಟ್ಟು ಇಸ್ಕೊಂಡೆ. ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಅದನ್ನೇ ಮಕ್ಕಳೆಲ್ಲ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಮ್ಮ ಉಪ್ಪಿನಕಾಯಿ ನೋಡು ಅಂತ ಇದ್ರು. ತುಂಬ ಚೆನ್ನಾಗಿತ್ತು, ಹಿಂಗೆ ಹೇಳೋದಕ್ಕಲ್ಲ. ಆಂಟಿ ವೆರೈಟಿ ಉಪ್ಪಿನಕಾಯಿ ಹಾಕ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದೊಂಥರ ಆಯಿಲ್ ಜಾಸ್ತಿ ಹಾಕಿದ್ರು. ಇದನ್ನ ಬಿಸಿ ಬಿಸಿ ಅನ್ನ ಕಲಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ, ಅಷ್ಟು ಚೆನ್ನಾಗಿತ್ತು. ಇನ್ನು ಸೊಪ್ಪು ಸಾಂಬಾರು ಜೊತೆಗೆ ಮುದ್ದೆ, ಬಜ್ಜಿ ಎಲ್ಲ ಇಟ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ, ಇದೇ ಥರನೇ ಎಲ್ಲರೂ ಜೊತೆ ಕೂತು ಊಟ ಮಾಡೋದು. ಫ್ಯಾಮಿಲಿ ಒಂದು ಟೈಮ್, ಆ ಒಂದು ಟೈಮಲ್ಲೇ ಊಟ ಮಾಡೋ ಟೈಮಲ್ಲೇ ನಾವು ಎಲ್ಲರೂ ಜೊತೆ ಕೂರೋದು. ಸೊ ಹಂಗಾಗಿ ಜೊತೆಯಲ್ಲೇ ಯಾವಾಗಲೂ ಊಟ ಮಾಡ್ತೀವಿ. ಇನ್ನು ನೀರು ಬರ್ತಿದ್ದಾಗೇ ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.